ಪ್ರೀತಿಸಿದ ಹುಡುಗನಿಗಾಗಿ ಯುವತಿಯ ದಿಟ್ಟ ನಿರ್ಧಾರ. ಕ್ರಿಶ್ಚಿಯಾನಿಟಿಯಿಂದ ಹಿಂದೂ ಧರ್ಮಕ್ಕೆ ಮತಾಂತರ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಕಾರೆಹಳ್ಳಿ ಮೂಲದ ಕ್ರಿಶ್ಚಿಯನ್ ಕುಟುಂಬದ ಯುವತಿ ಆರೋಗ್ಯಕರ ಪ್ರಿಯಾ ಇದೀಗ ಹಿಂದೂ ಧರ್ಮಕ್ಕೆ ಮರಳುವ ಮೂಲಕ ಪ್ರಿಯಾ ಆಗಿ ಬದಲಾಗಿದ್ದಾಳೆ. ಹೌದು, ತನ್ನ ಪ್ರೀತಿಗಾಗಿ ಯುವತಿ ಪ್ರಿಯಾ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾಳೆ. ಯುವತಿಯ ಅಪೇಕ್ಷೆಯಂತೆ ಭದ್ರಾವತಿಯ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಮತಾಂತರ ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಭದ್ರಾವತಿಯ ಜನ್ನಾಪುರದ ಪ್ರಸಿದ್ಧ ಮಹಾಗಣಪತಿ ದೇವಾಲಯದಲ್ಲಿ ಪ್ರಧಾನ ಅರ್ಚಕ ವೇದ ಬ್ರಹ್ಮ ಕೃಷ್ಣಮೂರ್ತಿ ಸೋಮಯಾಜಿ ಅವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿವಿಧಾನ ನಡೆಸಿ ಬಳಿಕ ಯುವತಿಯನ್ನ ಅಧಿಕೃತವಾಗಿ ಹಿಂದೂ ಧರ್ಮಕ್ಕೆ ಮತಾಂತರಗೊಳಿಸಲಾಗಿದೆ. 5 ವರ್ಷದಿಂದ ಫ್ರೆಂಡ್ಶಿಪ್, ಮುಂದೆ 2 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಇಬ್ರು, ಅವಳು ಕ್ರಿಶ್ಚಿಯನ್, ನಾನು ಹಿಂದೂ. ಲವ್ ಮಾಡ್ತಾ ಇದ್ವಿ. ಲವ್ ಮಾಡಿ ಇವಾಗ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲೇ ಮಾತಾಡಿದ್ವಿ ಇಬ್ರು. ನಮ್ಮದು ಹಿಂದೂ ಧರ್ಮ ಅಲ್ಲ, ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡೆ ಮದುವೆ ಆಗೋದು ಅಂತೇಳಿ. ಅದಕ್ಕೂ ಅವಳು ಒಪ್ಪಿಗೆ ಮಾಡಿದ ಮೇಲೇ ನಾ ಇಬ್ರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಕನ್ವರ್ಟ್ ಆಗಿದೆ. ವಿಶ್ವ ಹಿಂದೂ ಪರಿಷತ್ ಕಡೆಯಿಂದನೇ ಮದುವೆ ಆಗ್ತಾ ಇರೋದು. ಸಾಮೂಹಿಕ ಮದುವೆ ಇದೆ 24ನೇ ತಾರೀಕು. ಇಷ್ಟಪಟ್ಟಿನೇ ಕನ್ವರ್ಟ್ ಆಗಿರೋದು. ಅಂದ್ಹಾಗೆ ಭದ್ರಾವತಿ ತಾಲೂಕಿನ ಅಂತರ್ಗಂಗೆಯ ಹಿಂದೂ ಯುವಕ ಎಂ ಶಿವಕುಮಾರ್ ಹಾಗೂ ಕಾರೆಹಳ್ಳಿಯ ಕ್ರಿಶ್ಚಿಯನ್ ಕುಟುಂಬದ ಯುವತಿ ಪ್ರಿಯಾ ಪರಸ್ಪರ ಪ್ರೀತಿಸ್ತಾ ಇದ್ರು. ಇದೇ ಮೇ 24ರಂದು ಭದ್ರಾವತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿರುವ ಸಾಮೂಹಿಕ ವಿವಾಹದಲ್ಲಿ ಅವರ ವಿವಾಹ ಕೂಡ ನಿಗದಿಯಾಗಿತ್ತು. ಆದ್ರೆ ಅಲ್ಲಿ ಹಿಂದೂ ಸಂಪ್ರದಾಯದಂತೆ ವಿವಾಹ ನಡೆಯುವ ಹಿನ್ನೆಲೆಯಲ್ಲಿ ತಾನೂ ಕೂಡ ಅದೇ ರೀತಿ ಮದುವೆಯಾಗಬೇಕು, ಜೊತೆಗೆ ಧರ್ಮದ ಕಾರಣಕ್ಕೆ ಯಾವುದೇ ತೊಂದರೆಯಾಗಬಾರದು ಎನ್ನುವ ಅಪೇಕ್ಷೆ ಮೇರೆಗೆ ಹಿಂದೂ ಧರ್ಮಕ್ಕೆ ಪ್ರಿಯಾ ಮತಾಂತರಗೊಂಡಿದ್ದಾಳೆ. ಈಗ 2 ಇಯರ್ಸ್ ಇಂದ ಲವ್ ಮಾಡ್ತಾ ಇದೀವಿ. ಕಂಫರ್ಟ್ ಝೋನ್ ಇದೆ. ಸೊ ನಾವಿಬ್ರು ಡಿಸೈಡ್ ಮಾಡ್ಕೊಂಡಿದ್ವಿ ಲವ್ ಮಾಡ್ಬೇಕಾದ್ರೇನೆ ನಾನು ಅವ್ರ ಧರ್ಮಕ್ಕೆ ಹೋಗ್ತೀನಿ, ನಮ್ ಫ್ಯೂಚರ್ ಎಲ್ಲ ಆಗ್ಲೇ ಸರಿ ಹೋಗೋದು, ನಾನೊಂದ್ ಧರ್ಮ ಅವ್ರೊಂದ್ ಧರ್ಮ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈಗ ನಾವು ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಅವಾಗ ನಮ್ ನ್ಯೂಸ್ ಪೇಪರ್ ಅಲ್ಲಿ ಅವರು ಸಾಮೂಹಿಕ ಮದುವೆ ಮಾಡಿಸ್ತಾರೆ ಅಂತ ಗೊತ್ತಾಯ್ತು. ಸೊ ಅದ್ರಲ್ಲಿ ಮಾಡ್ಕೊಂಡ್ರೆ ನಮ್ಗೊಂದು ಸೇಫ್ಟಿ ಇರುತ್ತೆ, ಯಾರು ಏನು ಕ್ವೆಶನ್ ಮಾಡಲ್ಲ ಆ ತರ ಎಲ್ಲ. ಅವರಿಗೋಸ್ಕರ ನಾನು ಇಷ್ಟಪಟ್ಟೆ ಈ ಧರ್ಮಕ್ಕೆ ಬಂದಿದ್ದೀನಿ. ನಂಗೂ ಇಷ್ಟ ಅವ್ರ ಜೊತೆ ಇರೋದು, ಮದ್ವೆ ಆಗೋದು. ಮದ್ವೆ 24ಕ್ಕೆ ಸರ್, ಸಂಡೇ ಆಗ್ಬೇಕಂತ ಇದೀವಿ. ಸಾಮೂಹಿಕ ಮದ್ವೆನೆ. ಹಿಂದೂ ಸಂಪ್ರದಾಯದ ಪ್ರಕಾರನೇ ಮದ್ವೆ ಆಗ್ಬೇಕಂತ. ಒಟ್ಟಾರೆ ಯಾವುದೇ ಬಲವಂತವಿಲ್ಲದೆ ಕೇವಲ ತನ್ನ ಪ್ರೀತಿ ಮತ್ತು ಸುಂದರ ಭವಿಷ್ಯದ ಕನಸು ಹೊತ್ತ ಯುವತಿ ಹಿಂದೂ ಧರ್ಮಕ್ಕೆ ಮರಳಿರುವುದು ಸದ್ಯ ಮಲೆನಾಡು ಶಿವಮೊಗ್ಗದಲ್ಲಿ ಚರ್ಚೆಗೆ ಕಾರಣವಾಗಿರೋದಂತೂ ಸತ್ಯ. ನವೀನ್ ಪುರದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.